ಅಲ್ಲ ಸರ್, ಎಲ್ಲ ಮಕ್ಕಳಿಗೂ ಜಾನಿ ಜಾನಿ ಎಸ್ ಪಪ್ಪ ಹೇಳ್ಕೊಡೋದು ನೋಡಿದ್ದೀವಿ. ಇದ್ಯಾವುದಿದು ಜಾಲಿ ಜಾಲಿ ಎಸ್ ಪಪ್ಪ? ಹೇಗೆ? ಹೌದು, ಆ್ಯಕ್ಚುಲಿ ಅಂದರೆ ಅದನ್ನೇ ನೋಡಿ, ನಾವು ಸಾಕಷ್ಟು ವಿಷಯಗಳನ್ನ ಅಂದರೆ ಟೈಟ್ಲ್ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಸೊ ರಿಜಿಸ್ಟರ್ ಮಾಡಬೇಕಂದ್ರೆ, ಸೊ ಇದೇ ಥರ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಅವನು ನವೀನ್ ಅಂತ ಹೇಳಿದ್ನಲ್ಲ, ನಾವು ಅವಾಗ ನನಗೇನಾದ್ರು ಅಪ್ಸೆಟ್ ಆದ್ರೂ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಅದೇ ಒಂದಷ್ಟು ವಿಷಯಗಳು ಇಲ್ಲೂ ವರ್ಕ್ ಮಾಡ್ತಾಯಿದ್ರಿ. ಸೊ ಕೆಲವೊಂದು ಟೈಮ್ ಮೂಡ್ ಅಪ್ಸೆಟ್ ಆದ ಅಲ್ಲಿ ಹೋಗ್ತೀನಲ್ಲ, ಅವನ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವತ್ತು ಅದು ಥಾಟ್ ಬಂದಿದ್ದು, ಏನಾದರೂ ಒಂದು ಮಾಡಬೇಕಲ್ಲ ಅನ್ನೋದು ಒಂದು ಇದು ಬಂತು. ಅವತ್ತು ಇನ್ಸ್ಪಿರೇಷನ್ ಯಾವುದ್ರದ್ದು ಅಂದರೆ ಒಂದು ಥಾಟು ಮೋಸ್ಟ್ಲಿ KGF ಎಷ್ಟು ಸರ್ದೇ ಇರ್ಬೋದು, ಯಾವುದೋ ಒಂದು ಗೊತ್ತಿಲ್ಲ, ಒಟ್ಟಿನಲ್ಲಿ ಸುಮಾರು ದಿವಸ ಆಯಿತು ಮ್ಯಾಮ್ ಆ ಶಾಟ್ ಅಂತೂ ತೊಗೊಂಡು ಮತ್ತು ಅದಕ್ಕೆ ಬರೆದು ಕೂಡ ಇದೇ ಥರ ಥಿಂಕ್ ಮಾಡಿದಾಗ ಒಂದು ಇಡಬೇಕು, ಮಕ್ಕಳಿಗೂ ಇದು ಇಷ್ಟ ಆಗೋ ಥರ ಇಡಬೇಕು ಅಂತ ಯಾವುದೋ ಒಂದು ಇದರಲ್ಲಿ ಇನ್ಸ್ಪೈರ್ ಆಗಿ ಅದು ಬರೆದಿದ್ದು. ಜಾನಿ ಜಾನಿ ಎಸ್ ಪಪ್ಪ ಬದಲು ಜಾಲಿ ಜಾಲಿ ಎಸ್ ಪಪ್ಪ ಅಂತ ಹಾಕೋಣ. ಓಕೆ, ಫೈನಲ್ ಆಗಿ ಈ ಒಂದು ಸಿನಿಮಾದ ಬಗ್ಗೆ ಒಂದು ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳ್ತೀರಿ? ಎಸ್ ಮ್ಯಾಮ್, ಅಂದರೆ ಫೈನಲ್ಲಾಗಿ ಹೇಳೋದೊಂದೇ, ಅವರು ಬಂದು ಥಿಯೇಟ್ರಿಗೆ ನೋಡಬೇಕು, ಥಿಯೇಟ್ರಲ್ಲೇ ನೋಡ್ಬೇಕು ಸಿನಿಮಾನ ಅಂತ ಕೇಳ್ಕೊತೀನಿ. ಇವಾಗ ತುಂಬ ಅಂದರೆ ಪ್ರೇಕ್ಷಕರೇ ನೆರವಾಗಬೇಕು. ಒಂದು ಉದ್ಯಮ ಬಿದ್ದಿದೆ, ಇವಾಗ ಎಲ್ಲ ಕಡೆ ಬಿದ್ದಿರುತ್ತಲ್ವಾ. ಇವಾಗ ಯಾವುದೋ ಒಂದು ಇವಾಗ ರೈತರದ್ದು ಕಷ್ಟ ಆದಾಗಲೂ ಕಷ್ಟ ಅಂತ ಹೋಗಿರ್ತಾರಲ್ವಾ. ಸೊ ಎಲ್ಲ ಕಡೆ ಒಂದು ಹೌದು ಆ ಕಷ್ಟ ಇದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಇವಾಗ ಉದ್ಯಮ ಬಿದ್ದಾಗ ನಮ್ಮದು ಒಂದು ಕಷ್ಟ ಅಂತ ತಿಳ್ಕೊಂಡವರು ಅವರಿಂದ ಒಂದು ಸಿನಿಮಾ ಇಲ್ಲಾಂದರೆ ತಿಂಗಳಿಗೊಂದು ಸಿನಿಮಾ ನೋಡಿದ್ರೆ ನಮ್ಗೆ ಅಂದರೆ ಅವ್ರ ಎಫರ್ಟ್ಸಲ್ಲಿ ಅಷ್ಟು ಹಾಕಿದ್ರೆ ನಮಗೆ ಇಲ್ಲಿ ಎಷ್ಟೋ ಜನರ ಮನೆ ಅಲ್ಲಿ ಊಟ ಇದಾಗುತ್ತೆ, ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ನಾನು ಅವರಲ್ಲಿ ಕೇಳ್ಕೊಳ್ಳೋದು ಒಂದೇ, ನಮ್ಮದೊಂದೇ ಸಿನಿಮಾ ಅಂತಲ್ಲ, ಎಲ್ಲ ಕನ್ನಡ ಸಿನಿಮಾಗಳನ್ನ ಪ್ರತಿ ತಿಂಗಳಿಗೂ ಒಂದು ಸಿನಿಮಾ ಒಂದು 100 ರೂಪೀಸ್ 200 ರೂಪೀಸ್ ಒಂದು ಟಿಕೆಟ್, ಸೊ ದಟ್ ಅಷ್ಟನ್ನೊಂದು ಇದು ಮಾಡಿಕೊಟ್ರೆ ತುಂಬ ಈ ಉದ್ಯಮ ಎಷ್ಟೋ ಎತ್ತರಕ್ಕೆ ಬೆಳೆಯುತ್ತೆ. ಹಾಗಾಗಿ ಮತ್ತೆ ಯಾರ್ಯಾರು ಬ್ಯಾಕ್ಔಟ್ ಆಗ್ತಿದ್ದಾರೋ ಪ್ರೊಡ್ಯೂಸರ್ಸ್ ಎಲ್ಲ ಬರ್ತಾರೆ, ನಮ್ಮಂಥವ್ರಿಗೆ ಅವಕಾಶಗಳು ಸಿಗುತ್ತೆ, ಸಾವಿರಾರು ಕನಸುಗಳು ಮತ್ತೆ ಮರುಜೀವ ಪಡೆಯುತ್ತೆ ಅಂತ ಹೇಳ್ತೀನಿ.